ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಈಗ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿರುವ ಕಬ್ಬಾಳಮ್ಮ ದೇವಸ್ಥಾನದ ಇರುವಂತಹ ಬೆಟ್ಟವನ್ನು ಹೈಕ್ ಮಾಡಲಿದ್ದೇವೆ. ನೋಡ್ತಾ ಇದ್ದೀರಾ ನೀವು, ಯಾವ ರೀತಿ ಹೋಗ್ಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ಫಸ್ಟ್ ಟೈಮ್ ನಾನು ಕಬ್ಬಾಳಮ್ಮನ ದೇವಸ್ಥಾನ ಹೈಕ್ ಮಾಡ್ತಾಯಿದ್ದೀನಿ. ಅಂದರೆ ಹೈಕಲ್ಲ, ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಟ್ರ್ಯಾಕಿಂಗ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ನಾವು ಕಬ್ಬಾಳಮ್ಮ ಕ್ಷೇತ್ರ ಬೆಟ್ಟದ ಮಧ್ಯಭಾಗದಲ್ಲಿದ್ದೇವೆ. ನೋಡ್ತಾ ಇರ್ಬೋದು ನೀವು, ವಾತಾವರಣ ಎಷ್ಟು ಚೆಂದ ಇದೆ ಅಂದರೆ, ಇಲ್ಲಿ ನೋಡಿದರೂ ಮಂಜಿನ ಫಾಗ್. ಈಗ ನಾವು ನೋಡ್ತಾ ಇರ್ಬೋದು, ಈ ಬೆಟ್ಟಕ್ಕೆ ಇಟ್ಟಿಗೆ, ಆ ಕಾಲಕ್ಕೆ ಇಟ್ಟಿಗೆ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅನಿಸುತ್ತೆ. ಇಲ್ಲಿ ಬಾಣದ ಗುರುತುಗಳಿದೆ. ನಾವು ಬೆಟ್ಟಕ್ಕೆ ಯಾವ ರೀತಿ ಸಾಗಬೇಕು ಅಂತ ಒಣ ವಿದ್ಯಾ ಸಂಕೇತಗಳನ್ನು ನಾವು ಕಾಣ್ಬೋದಾಗಿರುತ್ತೆ. ಈ ಬಾಣದ ಗುರುತುಗಳು ನಾವು ಬೆಟ್ಟಕ್ಕೆ ಯಾವ ರೀತಿ ಮೆಟ್ಲಿದೆ ಅಂತ ನಾವು ಕಂಡುಹಿಡಿಯಬಹುದು. ನೋಡಿ, ಆ ಕಾಲಕ್ಕೆ ಗಾರೆ ಹೆಂಗೆ ಯೂಸ್ ಮಾಡಿದ್ದಾರೆ, ಕೋಟೆ ಥರ ಇದೆ ಇವು ಮಾತ್ರ. ನೋಡಿ, ಯುವ ಪಾಯಿಂಟ್ ನೋಡಿ, ಹಚ್ಚ ಹಸಿರು. ಈಗ ನೀವು ನೋಡ್ತಾ ಇದ್ದೀರಾ, ಸೆಂಟ್ರಲ್ಲಿದ್ದೀವಿ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ನಾವು ಆಗ್ಬಿಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಮೇಲೆ ಈ ರೀತಿ ವಿಸ್ತಾರವಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆರಾಮಾಗಿ ನಾವು ಇಲ್ಲೊಂದು ಮೇಲೆ ಅರಮನೆ ಥರ ಒಂದು ಇದೆ. ಅರಮನೆ ಹತ್ರ ಫಸ್ಟ್ ಹೋಗ್ಬಿಟ್ಟು ಅದು ಹೆಂಗಿದೆ ಅಂತ ನೋಡ್ಕೊಂಬರೋಣ. ಆಮೇಲೆ ನಾವು ದೇವಸ್ಥಾನ ಮತ್ತು ಕಲ್ಯಾಣಿ ನೋಡೋಣ, ಆಯಿತಾ? ನೋಡಿ, ಹಳೇ ಕಾಲದಲ್ಲಿ ಈ ರೀತಿ ಬಂಡೆಗಳು, ಆ ಕಾಲದಲ್ಲಿ ವೀರಗಲ್ಲು ಥರ ಇದೆ ಅನಿಸುತ್ತೆ, ಆದರೆ ವೀರಗಲ್ಲು ಅಲ್ಲ. ನೋಡ್ತಾ ಇರ್ಬೋದು ನೀವು, ನೋಡ್ರಿ ಮೇಲೆ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಿದೆ. ದೊಣ್ಣೆ ನೋಡಿ, ಆ ಕಾಲದಲ್ಲಿ ಗಾರೆ ಎಲ್ಲ ಮಾಡಿದ್ದಾರೆ.